ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಇನ್ನೇನು ಮಳೆಗಾಲ ಬರ್ತಾ ಇದೆಯಲ್ವಾ, ಹಾಗೆ ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿದೆ. ಆದರೂ ಮಳೆ ಇದ್ದಿದ್ದಿಲ್ಲಲ್ವಾ, ಹಾಗಾಗಿ ಸ್ವಲ್ಪ ಲೇಟಾಗಿ ವಾಶ್ ಮಾಡಿಕೊಂಡ್ರೆ ಆಯಿತು ಬಟ್ಟೆ ಎಲ್ಲ ಅಂತ ಮಾಡಿದ್ದೆ. ನಿನ್ನೆ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ವಾಶ್ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ, ಆರೋದು ಇಲ್ಲ ಬಟ್ಟೆ ಎಲ್ಲ ಅಂತ ಹೇಳಿ ದಿಮ್ ಕವರ್ನು ಕೂಡ ಭಾಳ ದಿನ ಆಗಿತ್ತು ಚೇಂಜ್ ಮಾಡಿ, ಒಂದು 4-5 ಡೇಸ್ ಆಗಿತ್ತು. ಹಾಗಾಗಿ ಇವತ್ತೆಲ್ಲ ದಿಮ್ ಕವರ್ನು ಚೇಂಜ್ ಮಾಡಿಕೊಂಡ್ರೆ ಆಯಿತು ಅಂತ ದಿಮ್ ಕವರ್ನೆಲ್ಲ ಚೇಂಜ್ ಮಾಡಿಕೊಂಡು ಬೇರೆ ದಿಮ್ ಕವರ್ನ ಇವತ್ತು ಹಾಕ್ತಾಯಿದ್ದೀನಿ. ಹಾಗೆ ಇನ್ನು ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ರೆ ಕಂಫರ್ಟ್ ಹಾಕಿ ವಾಶ್ ಮಾಡಿಟ್ಕೊಂಡ್ರು ಕಂಫರ್ಟ್ ಸ್ಮೆಲ್ಲು ಒಂದು 2 ಅಥವಾ 3 ಡೇಸ್ ಅಷ್ಟೇ ಇರುತ್ತೆ, ಆಮೇಲೆ ಒಂಥರ ಸ್ಮೆಲ್ ಆಗಿಬಿಡುತ್ತೆ. ಹಾಗಾಗಿ ಬೇಡ, ಈಗ ಸ್ವಲ್ಪ ಬಿಸಿಲಿದೆ, ಎಲ್ಲ ವಾಶ್ ಮಾಡಿ ಒಣಗಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಸರಿ ಆಗುತ್ತೆ ಅಂತ ಹೇಳಿ ಇವತ್ತು ಮಷಿನ್ಗೆ ಎಲ್ಲನೂ ಕೂಡ ಎಕ್ಸ್ಚೇಂಜ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಎಲ್ಲ ದಿಮ್ ಕವರ್ನು ಕೂಡ ಕವರ್ ಚೇಂಜ್ ಮಾಡಿದ್ದಾಯಿತು. ಈಗ ಬೆಡ್ ಕವರ್ ಕೂಡ ಚೇಂಜ್ ಮಾಡ್ಕೋತಾ ಇದ್ದೀನಿ. ಇವತ್ತು ಸ್ಯಾಟರ್ಡೇ ಅಲ್ವಾ, ಹಾಗಾಗಿ ನಮ್ಮ ಖುಷಿ ಈಗ ಬೇಗ ಬಂದಿದ್ಲು. ಅವತ್ತು ಸೂಟಿ ಇರುತ್ತೆ ಸ್ಯಾಟರ್ಡೇ ಒಮ್ಮೆ. ನಮ್ಮ ಶ್ರೇಯಚ್ಚು ಕೂಡ ಇವತ್ತು 12:30 ಅಂದರೆ ಮನೆಗೆ ಬರ್ತಾರೆ. ಹಾಗಾಗಿ ಅವ್ರು ಬರೋ ಒಳಗೇ ಎಲ್ಲ ಚೇಂಜ್ ಮಾಡಿಕೊಂಡು ಕವರ್ನ ಮಷಿನಿಗೆ ಹಾಕ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಬೇಗ ಕೆಲಸ ಮಾಡ್ಕೋತಾ ಇದ್ದೀನಿ. ಹಾಗೆ ಕೆಲವೊಂದು ಬ್ಲ್ಯಾಂಕೆಟ್ ಕೂಡ ಮಷಿನಿಗೆ ಹಾಕ್ಕೋಬೇಕಾಗಿತ್ತು. ಈಗ ಬಿಸಿಲಿದೆ ಅಲ್ವಾ, ಮತ್ತು ಮಳೆಗಾಲ ಸ್ಟಾರ್ಟ್ ಆದರೆ ಆಗಲ್ಲ ಅಂತ ಹೇಳಿ ಅದನ್ನು ಕೂಡ ಇವತ್ತು ಮಷಿನಿಗೆ ಹಾಕ್ಕೊಂಡೆ. ಹಾಗೆ ಬಟ್ಟೆ ಕೂಡ 2-3 ದಿನದಿಂದ ವಾಶ್ ಮಾಡಿರಲಿಲ್ಲ. ಇಲ್ಲಿ ಹುಬ್ಬಳ್ಳಿ ಧಾರವಾಡ ಕೇಳಬೇಕಾ, ನೀರೇ ಬರೋದಿಲ್ಲ. 8 ದಿನ ಅಥವಾ 10 ದಿನಕ್ಕೊಮ್ಮೆ ನೀರು ಬಿಡ್ತಾರೆ. ಹಾಗಾಗಿ ಸ್ಟೋರ್ ಮಾಡಿಟ್ಕೊಂಡು ವಾಶ್ ಮಾಡ್ಕೊಂಡು ಅಷ್ಟರಲ್ಲಿ ನೀರನ್ನೇ ಸಾಲಲ್ಲ. ಹಾಗಾಗಿ ನಿನ್ನೆ ಬೇರೆ ನೀರು ಬಿಟ್ಟಿತ್ತಲ್ಲ, ಹಾಗಾಗಿ ಇವತ್ತು ಬಟ್ಟೆನ ವಾಶ್ಗೆ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಇವತ್ತು ಸ್ಯಾಟರ್ಡೇ ಅಲ್ವಾ, ನಮ್ಮ ಶ್ರೇಯು ಹೆಚ್ಚು ಕೂಡ ಬೇಗ ಬರ್ತಾರೆ. ಹಾಗಾಗಿ ಇವತ್ತು ಸ್ನಾಕ್ಸ್ ಅಷ್ಟೇ ತಗೊಂಡು ಹೋಗಿರ್ತಾರೆ. ಹಾಗೆ ಟಿಫನ್ಗೆ ಅಂತ ಹೇಳಿ ಇವತ್ತು ಮಿರ್ಚಿ ಮತ್ತೆ ಚುರ್ಮರಿ ಮಾಡ್ಕೊಂಡ್ರೆ ಆಯ್ತು ಅಂತ ಈಗ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಈ ಹಿಟ್ಟಿಗೆ ಎಕ್ಸ್ಟ್ರಾ ಏನೂ ಇಲ್ಲ, ಸ್ವಲ್ಪ ಅಜ್ವಾನ, ಜೀರಿಗೆ ಪೌಡರು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸೋಡಾ ಪುಡಿನ ಹಾಕಿ ಸ್ವಲ್ಪನೇ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಜ್ಜಿ ಹಿಟ್ಟಿರುತ್ತೆ ಅಲ್ವಾ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿನೇ ಕಲಿಸ್ಕೋಬೇಕು, ಅಂದ್ರೆ ಮಿರ್ಚಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಇದನ್ನ ಟ್ರೈ ಮಾಡಿ. ಈಗ ಹಿಟ್ಟು ಕೂಡ ಚೆನ್ನಾಗಿ ಕಲಿಸ್ಕೊಂಡಿದ್ದಾಯ್ತು. ಈಗ ಇದು 10 ಮಿನಿಟ್ಸ್ ನೆನೆಲಿ. ಈಗ ಪ್ಲೇಟ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ಈ ಸೈಡು ಚುರ್ಮರಿಗೆ ಅಂತ ಈರುಳ್ಳಿನ ಉದ್ದುದ್ದಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಉದ್ದುದ್ದಾಗೆ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿ ಹಾಕಿ ಒಂದ್ ಸ್ವಲ್ಪ ಮೆಣಸಿನ್ಕಾಯಿ, ನಿಮ್ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮೆಣಸಿನ್ಕಾಯಿನ ಹಾಕೊಳ್ಳಿ. ನಾನು ಇಲ್ಲಿ ಒಂದು 8-10 ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕರಿಬೇವು, ಕೊತ್ತಂಬರಿ ಎಲ್ಲಾನು ಕೂಡ ಕಟ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಇದಕ್ಕೆ ಜೀರಿಗೆ, ಸಾಸಿವೆ ಹಾಗೆ ಕರಿಬೇವು ಹಾಕೊಂಡು ಕಟ್ ಮಾಡ್ಕೊಂಡಿರೋಂತ ಈರುಳ್ಳಿನ ಹಾಕಿ ಮೆಣಸಿನ್ಕಾಯಿನೂ ಕೂಡ ಹಾಕೊಂಡು ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ಕೆಂಪಗೆ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡು ಇಷ್ಟರಲ್ಲಿ ಇದು ರೆಡಿ ಆಗಿ ಹೋಗ್ಬಿಡುತ್ತೆ. ಅದು ಒಂದ್ ಸ್ವಲ್ಪ ಆರ್ಬೇಕು, ಅಂದ್ರೆ ಮೆತ್ತಗೆ ಇರುತ್ತಲ್ವಾ ಚುರ್ಮರಿ, ಬಿಸಿ ಇದ್ದಾಗ ಹಾಕೊಂಡ್ಬಿಟ್ರೆ ಚುರ್ಮರಿ ಎಲ್ಲ ಮೆತ್ತಗೆ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಇದು ಗ್ರೇವಿ ಆರ್ಬೇಕು.
ಈ ಗೊಜ್ಜು ಆರೋವರೆಗಿನು ಈಗ ಮಿರ್ಚಿ ಮಾಡ್ಕೋತಾ ಇದ್ದೀನಿ. ಈ ತರ ಈಗ ಮೆಣಸಿನ್ಕಾಯಿ ಇರುತ್ತಲ್ವಾ ಮಿರ್ಚಿದು, ಅದ್ರದ್ದು ಸ್ವಲ್ಪ ತುದಿನ ಕಟ್ ಮಾಡ್ಕೊಂಡು ಈ ಮೆಣಸಿನ್ಕಾಯದಲ್ಲಿ ಮಧ್ಯ ಸಿಳ್ಕೋಬೇಕು. ಈ ತರ ಅಂದ್ರೆ ಎಣ್ಣೆಗೆ ಹಾಕೊಂಡಾಗ ಯಾವುದೇ ರೀತಿ ಮೆಣಸಿನ್ಕಾಯಿ ಸಿಡೋದಿಲ್ಲ. ಹಾಗಾಗಿ ನಾವು ಇಲ್ಲಿ ಈ ತರಾನ ಕಟ್ ಮಾಡ್ಕೋತೀವಿ ಮಿರ್ಚಿ ಮಾಡುವಾಗ. ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡರ್ ಇರುತ್ತಲ್ವಾ, ಅದಕ್ಕೇನೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಎರಡು ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಮೆಣಸಿನ್ಕಾಯಿ ಇರುತ್ತಲ್ವಾ ಇದರಲ್ಲಿ ಮಧ್ಯದಲ್ಲಿ ತುಂಬಿಕೊಂಡು ಮಿರ್ಚಿ ಮಾಡ್ಕೊಳ್ಳಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈ ಸೈಡು ಗೊಜ್ಜು ಕೂಡ ತಣ್ಣಗಾಗಿದೆ. ಈಗ ಅದಕ್ಕೇನೆ ಚುರುಮರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದ್ರೆ ಸ್ವಲ್ಪ ಮೆತ್ತಗಾಗಿದೆ ಅಂತ ಹೇಳಿದ್ರು ನಮ್ ಶ್ರೇಯು. ಹಾಗಾಗಿ ಇದನ್ನ ಸಣ್ಣ ಉರಿಯಲ್ಲಿನೆ ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿನೆ. ಅಂದ್ರೆ ಚುರುಮರಿ ಆಯ್ತು ಅಥವಾ ಪೇಪರ್ ಅವಲಕ್ಕಿ ಆದ್ರೂ ಕ್ರಿಸ್ಪಿ ಆಗುತ್ತೆ. ಈಗ ಚುರುಮರಿ ಎಲ್ಲ ರೆಡಿ ಆಯ್ತು. ಈಗ ಈ ಸೈಡು ಎಣ್ಣೆ ಬಿಸಿ ಮಾಡಕ್ಕಿಟ್ಟು ಈಗ ಮಿರ್ಚಿ ಕೂಡ ಮಾಡ್ಕೋತಾ ಇದ್ದೀನಿ. ಹಾಗೆ ಫ್ರಿಡ್ಜ್ ಬೇರೆ ಕ್ಲೀನ್ ಮಾಡಬೇಕಾಯಿತು. ಸೊ ಡೀಪ್ ಕ್ಲೀನ್ ಮಾಡಬೇಕಾಯಿತು. ಭಾಳ ದಿನ ಆಯಿತು ಡೀಪ್ ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಈಗ ಫ್ರಿಡ್ಜ್ನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ಥರ ಇಲ್ಲೇ ರಬ್ಬರ್ ಇರುತ್ತಲ್ವ ಆ್ಯಂಗಲಲ್ಲಿ ಅದನ್ನೆಲ್ಲ ತೆಗೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಈ ಥರ ಪೌಡ್ರ್ ಎಲ್ಲ ಬೆಳೆಸ್ಬಿಟ್ಟಿದ್ರು ನಮ್ಮ ಶ್ರೇಯು ಹೆಚ್ಚೋದೆಲ್ಲ. ಹಾಗಾಗಿ ಈ ಥರ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೋಬೇಕು ಇವತ್ತು. ಬಾಕ್ಸ್ನೆಲ್ಲ ವಾಶ್ ಮಾಡಿಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ತೆಗೆದು ರಬ್ಬರ್ ಸರಿ. ಹಾಗೆ ಎಲ್ಲ ಫ್ರಿಡ್ಜ್ನ ಸಾಮಾನು ತೆಗೆದು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಈ ತರ ಎಲ್ಲ ಮಕ್ಕಳು ಪೌಡರ್ ಇದು ಜ್ಯೂಸ್ ಎಲ್ಲ ಬೆಳೆಸಿ ಫ್ರಿಡ್ಜ್ ನ ಹೊಲಸು ಮಾಡ್ಬಿಟ್ಟಿರ್ತಾರೆ. ಅದು ಬೇರೆ ಸ್ಮೆಲ್ ಆಗ್ಬಿಟ್ಟಿರುತ್ತೆ. ಹೀಗಾಗಿ ಯಾವುದೇ ಲಿಕ್ವಿಡ್ ಅದ ವಾಶ್ ಮಾಡೋಕೆ ಯೂಸ್ ಮಾಡೋದಿಲ್ಲ ನಾನು. ಬೇರೆ ಏನಿಲ್ಲ, ಒಂದು ಬೌಲ್ ನಲ್ಲಿ 7-8 ಸಣ್ಣದಿದ್ರೆ ಲಿಂಬೆಹಣ್ಣು ಅಥವಾ ದೊಡ್ಡದಿದ್ರೆ 3-4 ಲಿಂಬೆಹಣ್ಣ ಕಟ್ ಮಾಡ್ಕೊಂಡು ಬೀಜ ತೆಗೆದು ಚೆನ್ನಾಗಿ ಅದರದ್ದು ಜ್ಯೂಸ್ ಇರುತ್ತಲ್ವಾ ಅದರ ರಸ ಅದನ್ನೆಲ್ಲ ಚೆನ್ನಾಗಿ ನೀರಿನಲ್ಲಿ ಹಿಂಡ್ಕೊಂಡು ಫಸ್ಟ್ ಒಂದು ಬಟ್ಟೆಯಿಂದ ಫ್ರಿಡ್ಜ್ ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ನಂತರ ಇನ್ನೊಂದು ಬಟ್ಟೆಯಿಂದ ಈಗ ಮಾಡ್ಕೊಂಡಿರ್ತೇವಲ್ಲ ನೀರು ಅಥವಾ ಲಿಂಬೆಹಣ್ಣು ಜ್ಯೂಸು, ಅದರಿಂದ ಎದ್ದಿ ಚೆನ್ನಾಗಿ ಹಿಂಡ್ಕೊಂಡು ಫ್ರಿಡ್ಜ್ ಫುಲ್ ಎಲ್ಲ ಒಳಗಡೆ ತುಂಬಾ ಚೆನ್ನಾಗಿ ಬರೆಸ್ಕೋಬೇಕು. ಇದರಿಂದ ಬ್ಯಾಡ್ ಸ್ಮೆಲ್ ನಮ್ದು ಫ್ರಿಡ್ಜ್ ಒಳಗೆ ಬೇರೆ ಯಾವುದೇ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ರು ಕೂಡ ಹೋಗುತ್ತೆ. ನಾನು ಫ್ರಿಡ್ಜ್ ನ ಕ್ಲೀನ್ ಮಾಡ್ತಾ ಇದ್ರೆ ಈ ತರಾನೇ ಮಾಡ್ಕೊಳ್ಳೋದು. ಹಾಗೆ ಈ ಸೈಡು ಫ್ರಿಡ್ಜ್ ಇಂದು ಸೈಡ್ ಮೇಲೆ ಕೆಳಗಡೆ ಎಲ್ಲ ಕಡೆ ಯೂಸ್ ಮಾಡಿದ್ದು ರೆಕ್ಟ್ಯಾಂಗಲ್ ಒಂದು ಸ್ಕ್ವೇರ್ ರಬ್ಬರ್ ಇರುತ್ತೆ ಅಲ್ವಾ, ಅದನ್ನ ಮಾರ್ಕ್ ಮಾಡ್ಕೋಬೇಕು ಯಾವ್ದು ಮೇಲೆ ಯಾವ್ದು ಕೆಳಗಡೆ ಅಂತ ಚೆನ್ನಾಗಿ ಒಂದು ಮಾರ್ಕರ್ ಇಂದ ಮಾರ್ಕ್ ಮಾಡ್ಕೊಂಡು ಅದನ್ನ ತೆಗೆದು ನೋಡಿ. ಈ ತರ ತುಂಬಾ ಹೊಲಸಾಗಿತ್ತು ನಮ್ ಫ್ರಿಡ್ಜ್ ಇಂದು ರಬ್ಬರ್. ಹಾಗಾಗಿ ಇದೆರಡು ತೆಗೆದು ವಾಶ್ ಮಾಡ್ಲಿಕ್ಕೆ ಅಂತ ಈಗ ವಾಶ್ ಕೂಡ ಮಾಡ್ಕೊಂಡಿದ್ದೀನಿ. ಅದನ್ನ ವಿಡಿಯೋ ಕೂಡ ಮಾಡ್ಕೊಂಡಿರ್ಲಿಲ್ಲ. ಈಗ ಚೆನ್ನಾಗಿ ಅದನ್ನ 1-2-3 ತಾಸು ಬಿಸಿಲಿಗೆ ಕೂಡ ಇಟ್ಕೊಂಡಿದ್ದೀನಿ. ಅದೆಲ್ಲ ಕ್ಲೀನ್ ಆದ ನಂತರ ಅದನ್ನ ಚೆನ್ನಾಗಿ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅದನ್ನ ನೀಟಾಗಿ ಯಾವುದು ಮೇಲೆ ಕೆಳಗಡೆ ಅಂತ ಅದನ್ನ ಚೆನ್ನಾಗಿ ಜೋಡಿಸ್ಕೋಬೇಕು. ಈ ತರ ಜೋಡಿಸ್ಕೊಂಡ್ರೆ ಈ ಸೈಡು ಸಂದಿಯಲ್ಲಿ ಕೂಡ ಬೇಕಾದ್ರೆ ಜಿರಳೆ ಅಥವಾ ಬ್ಲಾಕ್ ಮಾರ್ಕ್ ಅದೆಲ್ಲ ಆಗಿರುತ್ತೆ. ಇದರಿಂದ ನಾವು ಯಾವ ತರ ವಾಶ್ ಮಾಡ್ಕೊಂಡೆ ಅಂದ್ರೆ ಇದನ್ನ ವಿಮ್ ಜೆಲ್ ಇರುತ್ತೆ ಅಲ್ವಾ ಅದನ್ನ ಮತ್ತೆ ತಂತಿ ಸ್ಕ್ರಬ್ಬರ್ ಎರಡು ಕೂಡ ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡ್ಬೇಕು. ಅಂದ್ರೆ ಯಾವುದೇ ಕಲೆ ಇದ್ರೂ ಕೂಡ ಹೋಗುತ್ತೆ. ನೋಡಿ ಈಗ ನಮ್ ಫ್ರಿಡ್ಜ್ ಯಾವ ತರ ಆಗಿದೆ ಅಂತ. ನೀವು ಹೊಸದಾಗಿ ತಂದಿರ್ತೀವಲ್ಲ ಫ್ರಿಡ್ಜ್ ನೋಡ್ಲಿಕ್ಕೆ ಆ ತರಾನೇ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಇದ್ರದ್ದು ಪಾರ್ಟ್ಸ್ ಎಲ್ಲ ತೆಗೆದಿದ್ನೆಲ್ಲ ಅದನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡು ಈಗ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಫ್ರಿಡ್ಜ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು. ಈಗ ಸ್ವಿಚ್ ಕೂಡ ಹಾಕೋತಾ ಇದ್ದೀನಿ. ಈಗ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇವತ್ತಿನ ಡೇ ನಮ್ದು ಇದಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ದಲ್ಲಿ. ಥ್ಯಾಂಕ್ ಯು.